ಹಾಯ್ ಸ್ಪರ್ಧಾರ್ಥಿಗಳೇ, ಹಿಂದಿನ ನೋಟಿಫಿಕೇಷನ್ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಹಿಂದಿನ ನೋಟಿಫಿಕೇಷನ್ ಏನಪ್ಪ ಅಂದರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂದರೆ UPSC ಅಂಡರ್ ಒಳಗೆ ಖಾಲಿ ಇರುತ್ತಂಥ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಮತ್ತು ನೆವಲ್ ಅಕಾಡೆಮಿ ಎಕ್ಸಾಮಿನೇಷನ್ನ ಹುದ್ದೆಗಳು ಖಾಲಿ ಇದ್ದು ಈಗಾಗಲೇ ಅಪ್ಲಿಕೇಶನ್ನ 28/5/2025 ಪ್ರಾರಂಭವಾಗಿದ್ದು ಕೊನೆಯ ದಿನಾಂಕ ಬಂದುಬಿಟ್ಟು 17/6/2025 ಅಪ್ಲಿಕೇಶನ್ನ ಹಾಕ್ಬೋದು. ಬನ್ನಿ ಹಾಗಾದರೆ ಯಾವ ರೀತಿ ವೇಕೆನ್ಸಿ ಖಾಲಿ ಅದಾವ ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನ್ ಯಾವ ರೀತಿ ಆಗಿರಬೇಕು ಮತ್ತು ಎಷ್ಟು ಪೋಸ್ಟ್ ಖಾಲಿ ಅದಾವ ನೋಡೋಣ. ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿರಿ ವೇಕೆನ್ಸಿ ಡೀಟೇಲ್ಸ ಹುದ್ದೆ ಬಗ್ಗೆ ಮಾಹಿತಿ ನೋಡೋಣ. ಈಗ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಒಳಗೆ 3 ಪಾರ್ಟ ಮಾಡ್ಕೊಂಡಾರ. ಅದರಲ್ಲಿ ಆರ್ಮಿ ಒಳಗೆ ಎಷ್ಟು ಖಾಲಿ ಇದಾವೆ ಅಂದರೆ ಆರ್ಮಿ ಹುದ್ದೆಗಳು 208 ಖಾಲಿ ಇದ್ದು ಅದರಲ್ಲಿ 10 ಹುದ್ದೆಗಳು ಮಹಿಳಾ ಅಭ್ಯರ್ಥಿಗಳಿಗೆ ನೀಡಲಾಗಿದೆ. ಇನ್ನು ಎರಡನೇದಾಗಿ ನೋಡೋದಾದರೆ ನೇವಿಯಲ್ಲಿ 47 ಹುದ್ದೆಗಳು ಖಾಲಿದ್ವಿ. ಇದರಲ್ಲಿ ಕೂಡ 5 ಹುದ್ದೆಗಳು ಮಹಿಳಾ ಅಭ್ಯರ್ಥಿಗಳಿಗೆ ಮೀಸಲಿಡಲಾಗಿದೆ. ಇನ್ನು ಏರ್ಫೋರ್ಸ್ನಲ್ಲಿ ಮತ್ತೆ 3 ಭಾಗಗಳಾಗಿ ವಿಂಗಡಿಸಿದ್ದು ಮೊದಲನೇದಾಗಿ ಫ್ಲೈಯಿಂಗ್ನಲ್ಲಿ 92 ಹುದ್ದೆಗಳು ಖಾಲಿ ಇದ್ದು ಇದರಲ್ಲಿ 2 ಹುದ್ದೆ ಮಹಿಳಾ ಅಭ್ಯರ್ಥಿಗಳಿಗೆ ನೀಡಲಾಗಿದೆ. ಇನ್ನು ಎರಡನೇದಾಗಿ ಗ್ರೌಂಡ್ ಡ್ಯೂಟೀಸ್ ಅಂತೇಳಿ 18 ವೇಕೆನ್ಸಿ ಖಾಲಿ ಇದ್ದು ಇದರಲ್ಲಿ ಕೂಡ 2 ಹುದ್ದೆಗಳು ಮಹಿಳಾ ಅಭ್ಯರ್ಥಿಗಳಿಗೆ ಮೀಸಲಿಡಲಾಗಿದೆ. ಇನ್ನು ಮೂರನೇದಾಗಿ ಗ್ರೌಂಡ್ ಡ್ಯೂಟೀಸ ಇದು ನಾನ್ ಟೆಕ್ನಿಕ 10 ಹುದ್ದೆಗಳು ಖಾಲಿ ಇದ್ದು ಇದರಲ್ಲಿ 2 ಹುದ್ದೆಗಳನ್ನ ಮಹಿಳಾ ಅಭ್ಯರ್ಥಿಗಳಿಗೆ ಮೀಸಲಿಡಲಾಗಿದೆ. ಇನ್ನು ಎರಡನೇದಾಗಿ ನೋಡೋದಾದರೆ ನೆವಲ್ ಅಕಾಡೆಮಿ ಒಳಗೆ 10th+ PUC ಕೆಡೆಟ್ ಎಂಟ್ರಿ ಸ್ಕೀಮ್ ಒಳಗೆ 36 ವೇಕೆನ್ಸಿ ಖಾಲಿ ಇದ್ದು ಇವು 4 ವೇಕೆನ್ಸಿಯನ್ನು ಮಹಿಳಾ ಅಭ್ಯರ್ಥಿಗಳಿಗೆ 36 ವೇಕೆನ್ಸಿ ಒಳಗೆ ಮೀಸಲಿಡಲಾಗಿದೆ. ಇನ್ನು ಟೋಟಲ್ ಆಗಿ UPSC ಅಂಡರ್ ಒಳಗೆ 406 ವೇಕೆನ್ಸಿ ಖಾಲಿ ಇದ್ದು ಕರ್ನಾಟಕದಲ್ಲಿ ಕೂಡ ಎಕ್ಸಾಮ್ ಸೆಂಟ್ರನ್ನು ನೀಡಲಾಗಿದೆ. ನೋಡಿರಿ ಕರ್ನಾಟಕದಲ್ಲಿ ಎಕ್ಸಾಮ್ ಸೆಂಟ್ರ್ ಯಾವ್ಯಾವ ಕೊಟ್ಟರಂದ್ರೆ ಬೆಂಗಳೂರು ಕೊಟ್ಟಿದ್ದಾರೆ ಮತ್ತು ಧಾರವಾಡ ಮತ್ತು ಮೈಸೂರಿನಲ್ಲಿ ಎಕ್ಸಾಮ್ ಸೆಂಟ್ರನ್ನು ನೀಡಲಾಗಿದೆ. ಇನ್ನು ಏಜ್ ಲಿಮಿಟ್ ಬಗ್ಗೆ ನೋಡೋಣ. ಏಜ್ ಲಿಮಿಟ್ ಯಾವ ರೀತಿ ಇದ್ದರೆ ಅಪ್ಲಿಕೇಶನನ್ನು ಹಾಕ್ಬೋದು ಅಂದ್ರೆ ನೋಡಿರಿ 1 ಜನವರಿ 2007 ಜನಿಸಿದ ಅಭ್ಯರ್ಥಿ ಮತ್ತು 1 ಜನವರಿ 2010 ಒಳಗೆ ಜನಿಸಿದ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಹಾಕಬಹುದು. ಅಂದರೆ 18 ವರ್ಷದ ಮೇಲ್ಪಟ್ಟ ಮತ್ತು 25 ವರ್ಷ ಕೆಳಗಿನ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಇನ್ನು ಹುದ್ದೆಗಳಿಗೆ ತಕ್ಕಂತೆ ಎಜುಕೇಷನ್ ಕ್ವಾಲಿಫಿಕೇಷನ್ ಯಾವ ರೀತಿ ಆಗಿರ್ಬೇಕಂದ್ರೆ ಮೊದಲನೇದಾಗಿ ನೋಡಿರಿ ಆರ್ಮಿ ವಿಂಗ್ ಆಫ್ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಗೆ 12ನೇ ಪಾಸಾಗಿದ್ದು ಸೆಕೆಂಡ್ PUC ಪಾಸಾದ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಇನ್ನು ಎರಡನೇದಾಗಿ ನೋಡೋದಾದರೆ ಏರ್ಫೋರ್ಸ್ ಮತ್ತು ನೆವಲ್ ವಿಂಗ್ಸ್ ಆಫ್ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಈ ಹುದ್ದೆಗಳಿಗೆ 12ನೇ ಪಾಸಾಗಿದ್ದು PUCಯಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಮ್ಯಾಥಮೆಟಿಕ್ಸ್ ತೊಗೊಂಡು ಅಭ್ಯರ್ಥಿ ಪಾಸಾಗಿರಬೇಕು. ಪಾಸಾಗಿದ್ದರೆ ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಇನ್ನು ಈ ಹುದ್ದೆಗೆ ನಾವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಅಪ್ಲಿಕೇಶನ್ ಫೀ ಯಾವ ರೀತಿ ಐತಂದ್ರೆ ನೋಡಿರಿ ಮೊದಲನೇದಾಗಿ ಎಕ್ಸಾಮ್ಟೆಡ್ ಅಭ್ಯರ್ಥಿಗಳು ಯಾರ್ಯಾರು ಅಂದರೆ SC ಆಗಿರ್ಬೋದು, ST, ಫೀಮೇಲ್ ಕ್ಯಾಂಡಿಡೇಟ್ಸ, ಇನ್ನಿತರ ಅಭ್ಯರ್ಥಿಗಳಿಗೆ ಅಪ್ಲಿಕೇಶನ್ ಫೀ ಇರುವುದಿಲ್ಲ ಮತ್ತು 100 ರೂಪಾಯಿ ಜನರಲ್ ಕ್ಯಾಂಡಿಡೇಟ OBC ಅಭ್ಯರ್ಥಿಗಳಿಗೆ ಅಪ್ಲಿಕೇಶನ್ ಫೀ ಇರ್ತದೆ. ನೀವು ಅಪ್ಲಿಕೇಶನ್ ಫೀಯನ್ನು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಫೀಯನ್ನು ಪೇಡ್ ಮಾಡಬೇಕಾಗುತ್ತದೆ. ಇನ್ನು ಈ ಹುದ್ದೆಗಳಿಗೆ ಅಭ್ಯರ್ಥಿಗಳನ್ನು ಯಾವ ರೀತಿ ಸೆಲೆಕ್ಟ್ ಮಾಡ್ಕೋತಾರಂದ್ರೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಐತೆ ನೋಡಿರಿ. ಸ್ಕೀಮ್ ಆಫ್ ಎಕ್ಸಾಮಿನೇಷನ್ನ ಸಬ್ಜೆಕ್ಟ ಮತ್ತು ಟೈಮಿಂಗ್ ಯಾವ ರೀತಿ ಐತಿ ಮತ್ತು ಎಷ್ಟು ಮಾರ್ಕ್ಸಿಗೆ ಎಕ್ಸಾಮ್ ಐತಿ ನೋಡಿರಿ. ಮೊದಲನೇದಾಗಿ ಮ್ಯಾಥಮೆಟಿಕ್ಸ್ ಅಂತೇಳಿ ಇದು 2.5 ತಾಸು ಎಕ್ಸಾಮ್ ಇರುತ್ತೆ, ಇದು 300 ಮಾರ್ಕ್ಸ. ಇನ್ನು ಎರಡನೇದಾಗಿ ಜನರಲ್ ಎಬಿಲಿಟಿ ಟೆಸ್ಟ್ ಅಂತ ಇದಕ್ಕೂ ಕೂಡ 2.5 ತಾಸು ಟೈಮಿಂಗ್ ಇರುತ್ತೆ. ಇನ್ನು ಮಾರ್ಕ್ಸ್ ಬಂದುಬಿಟ್ಟು 600 ಮಾರ್ಕ್ಸ ಇರ್ತದೆ. ಇನ್ನು ಇದು ಟೋಟಲಾಗಿ 900
ಮ್ಯಾಥಮೆಟಿಕ್ಸ್ ಮತ್ತು ಜನರಲ್ ಎಬಿಲಿಟಿ ಟೆಸ್ಟ್ ಅಂತೇಳಿ. ಇನ್ನು ಎರಡನೇದಾಗಿ SSB ಟೆಸ್ಟ್ ಅಥವಾ ಇಂಟರ್ವ್ಯೂನಲ್ಲಿ 900 ಮಾರ್ಕ್ಸ ಸಪ್ರೇಟಾಗಿ ಬೇರೆ ಇರ್ತದೆ. ಇದು 900 ಮಾರ್ಕ್ಸ 1800 ಮಾರ್ಕ್ಸ ಎಕ್ಸಾಮನ್ನು ಒಳಗೊಂಡಿರ್ತದೆ. ಎಕ್ಸಾಮ ಹಿಂದಿಯಲ್ಲಿರ್ಬೋದು ಅಥವಾ ಇಂಗ್ಲೀಷ್ನಲ್ಲಿ ಕೂಡ ಇರ್ಬೋದು. ಓನ್ಲಿ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಮಾತ್ರ ಈ ಎಕ್ಸಾಮನ್ನು ನಡೆಸಲಾಗ್ತದೆ. ಅವಾಗಲೇ ನೋಡೋದು ಪೇಪರ್ 1. ಇದು ಪೇಪರ್ 2 ಒಳಗೆ ಜನರಲ್ ಎಬಿಲಿಟಿ ಟೆಸ್ಟ್ ಅಂತೇಳಿ. ಪಾರ್ಟ್ ಎ ಒಳಗೆ ಇಂಗ್ಲೀಷ್ ಮ್ಯಾಕ್ಸಿಮಮ್ 200 ಮಾರ್ಕ್ಸಿಗೆ ಎಕ್ಸಾಮ್ ಇರ್ತದೆ. ಪಾರ್ಟ್ ಬಿ ಒಳಗೆ ಜನರಲ್ ನಾಲೆಜ್ ಅಂತೇಳಿ ಮ್ಯಾಕ್ಸಿಮಮ್ ಮಾರ್ಕ್ಸ್ 400 ಒಳಗೊಂಡಿರ್ತದೆ. ಈ ರೀತಿ ಎಕ್ಸಾಮನ್ನು ನಡೆಸಿ ಅಭ್ಯರ್ಥಿಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಾಗ್ತದೆ. ಇನ್ನು ನಾವು ಅರ್ಹ ಅಭ್ಯರ್ಥಿಗಳು ಯಾವ ರೀತಿ ಅಪ್ಲಿಕೇಶನನ್ನು ಹಾಕ್ಬೋದು ಅಂದ್ರೆ ನೋಡಿರಿ, ಅಪ್ಲಿಕೇಶನನ್ನು ನೀವು ಆನ್ಲೈನ್ ಮೂಲಕ ಮಾತ್ರ ಅಪ್ಲಿಕೇಶನ್ ಹಾಕ್ಬೋದು. ನೋಡಿರಿ, UPSC ಆಫಿಷಿಯಲ್ ವೆಬ್ಸೈಟಿಗೆ ಹೋಗಿ ಅಪ್ಲಿಕೇಶನನ್ನು ಹಾಕ್ಬೋದು. ಇನ್ನು ನೋಡಿರಿ, ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕಬೇಕು. ಮತ್ತು ಅಪ್ಲಿಕೇಶನ್ನ 28/5/2025 ಪ್ರಾರಂಭವಾಗಿದ್ದು ಕೊನೆಯ ದಿನಾಂಕ 17/6/2025 ಕೊನೆಯ ದಿನಾಂಕ ಆಗಿರ್ತದೆ. ಅಪ್ಲಿಕೇಶನ್ ಫೀ ₹100 ಜನರಲ್ ಕ್ಯಾಂಡಿಡೇಟ್ಗೆ ಮಾತ್ರ ಇರ್ತದೆ. ಮತ್ತು SC ST ಫಿಮೇಲ್ ಕ್ಯಾಂಡಿಡೇಟ್ಗೆ ಯಾವುದೇ ರೀತಿ ಅಪ್ಲಿಕೇಶನ್ ಫೀ ಇರುವುದಿಲ್ಲ. ನೀವು ಅಪ್ಲಿಕೇಶನ್ ಫೀ ಕೂಡ ಆನ್ಲೈನಲ್ಲೇ ಪೇಡ್ ಮಾಡಬೇಕಾಗಿರ್ತದೆ. ಥ್ಯಾಂಕ್ ಯು. ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಷನ್ ಮೂಲಕ ತಿಳಿದು ಬರುತ್ತದೆ.